ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಮೋದಕ. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ ಒಂದು ಬೌಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಬೌಲಷ್ಟು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಅದು ನಿಮ್ಮ ಚಾಯ್ಸು. ಸೊ ಒಂದು ಬೌಲ್ ತೆಂಗಿನ ತುರಿಗೆ ಅರ್ಧ ಬೌಲ್ ಬೆಲ್ಲ ಹಾಕಬೇಕು. ನೀವು ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಬೆಲ್ಲ ತೊಗೊಂಡ್ರೆ ಸ್ವೀಟು ಪರ್ಫೆಕ್ಟಾಗಿರುತ್ತೆ. ಸೊ ನೆಕ್ಸ್ಟು ಮೈದಾ ಹಿಟ್ಟು ಒಂದು ಸಣ್ಣ ಬೌಲಷ್ಟು ತೊಗೊಂಡಿದ್ದೀನಿ ನಾನು. ಆಮೇಲೆ ಏಲಕ್ಕಿ ಒಂದು 3. ನೆಕ್ಸ್ಟ್ ಏನು ಮಾಡೋಣ, ನಾವೇನು ಬೆಲ್ಲ ತೊಗೊಂಡಿರ್ತೀವಲ್ಲ ಅದನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ಬೇಡ. ಒಂದು 2 ಸ್ಪೂನಷ್ಟು, ಒಂದು 2 ತಿಂಡಿ ತಿನ್ನೋ 2 ಸ್ಪೂನಷ್ಟು ನೀರು ಹಾಕಿಬಿಟ್ಟು ಕುದಿಸೋಣ. ಯಾಕಂದರೆ ಅದೇ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಅದು ಫುಲ್ಲು ಬೆಲ್ಲ ಕರಗಿಸ್ಬೇಕು. ಅಷ್ಟರೊಳಗೆ ನಾವು ಮೈದಾ ಹಿಟ್ಟು ಕಲಿಸ್ಕೊಂಬಿಡೋಣ. ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ ನೀಟಾಗೆ. ಚಪಾತಿ ಹಿಟ್ಟು ಏನು ಹದ ಇರುತ್ತಲ್ಲ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಇದು ಪರ್ಫೆಕ್ಟಾಗಿರುತ್ತೆ. ಇಷ್ಟು ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಆಗ ನಮಗೆ ಉದ್ದದಕ್ಕೆಲ್ಲ ಕರೆಕ್ಟಾಗಿರುತ್ತೆ. ಸೊ ನೋಡಿ, ಇಲ್ಲಿ ಬೆಲ್ಲ ಕೂಡ ಕರಗ್ತಾ ಇದೆ. ಸೊ ಅಷ್ಟರೊಳಗೆ ನಾವೇನು ಮಾಡೋಣ ಅಂತಂದರೆ, ಒಂದು ಬಾಣಲಿಗೆ ತುಪ್ಪ ಹಾಕೋಣ, 1 ಸ್ಪೂನಷ್ಟು. ಆ ತುಪ್ಪ ಕರಗಿದಾದ್ಮೇಲೆ ನಾವೇನು ತೆಂಗಿನ ತುರಿ ತೊಗೊಂಡಿರ್ತೀವಲ್ಲ ಆ ತೆಂಗಿನ ತುರಿ ಹಾಕಿಬಿಟ್ಟು ಹುರ್ಕೊಳ್ಳೋಣಂತೆ, ಫ್ರೈ ಮಾಡ್ಕೊಳ್ಳೋಣ ತೆಂಗಿನ ತುರಿನ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಅಂದರೆ ಹಸಿದೆಲ್ಲ ಹೋಗಬೇಕು, ಇಲ್ಲಾಂದರೆ ಮತ್ತೆ ಕೆಟ್ಟೋಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣಂತೆ. ಸೊ ನೀವು ಗೂರಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿತಾ ಬಂದುಬಿಡುತ್ತದು. ಸೊ ಒಂದು ಎವ್ರಿ 30 ಸೆಕೆಂಡ್ಸ್ ಒನ್ಸು ನೀವು ಗೂರಾಡ್ತಾನೆ ಇರಬೇಕು. ಸೊ ನೋಡಿ, ಉದುರಾಗ್ತಾ ಇದೆ. ಸೊ ಇದಾದಮೇಲೆ ನಾವು ಏನು ಮಾಡೋಣ ಅಂದರೆ, ಬೆಲ್ಲ ಕರಗಿಸಿರ್ತೀವಲ್ಲ ಆ ಬೆಲ್ಲನ ಸೋಸ್ಕೊಳ್ಳೋಣಂತೆ. ಈ ಥರ ಬೆಲ್ಲ ಕರಗಿಸ್ಬಿಟ್ಟು ಸೋಸ್ಕೊಂಡ್ರೆ ಬೆಸ್ಟು. ಯಾಕಂದರೆ ಏನಾದರೂ ಕಸ ಏನಾದರೂ ಇದ್ದರೆ ಅದು ಸೋಸ್ದಾಗಲೇ ಎಲ್ಲ ಹೋಗ್ಬಿಡತ್ತೆ. ಸೊ ಬೆಲ್ಲ ಹಾಕಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ಏನಕ್ಕೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಅಂದರೆ, ಬೆಲ್ಲಕ್ಕೆ ಏನಾದ್ರು ನೀರು ಜಾಸ್ತಿ ಹಾಕಿದ್ರೆ ಇಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಮತ್ತು ನೀರಿನ ಅಂಶ ಹೋಗೋ ತನಕ ಸುಮ್ಮನೆ ನಾವು ಫ್ರೈ ಮಾಡ್ತಾನೇ ಇರಬೇಕು. ಸೊ ಅದಕ್ಕೆ ನೀರು ಸ್ವಲ್ಪ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಏಲಕ್ಕಿ ನಾನು ತೋರಿಸಿದ್ನಲ್ಲ ಆಗಲೇ, ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಕೂಡ ಹಾಕಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4ರಿಂದ 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದು ನೀಟಾಗಿ ಬೆಲ್ಲ ಫುಲ್ ಕುಡ್ಕೋಬೇಕು ತೆಂಗಿನ ತುರಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಂಕಷ್ಟಿ ಟೈಮಲ್ಲಿ ಗಣೇಶನಿಗೆ ತುಂಬ ಪ್ರಿಯವಾದ ಅಡುಗೆ ಇದು. ಸೊ ನೀವು ಇದನ್ನು ಮಾಡ್ಬೋದು. ಇಲ್ಲ ಯಾರು ಮಕ್ಕಳಿಗೆ ಏನಾದರೂ ಕೊಡಬೇಕಂದ್ರೂ ಕೂಡ ಮಾಡಿಕೊಡ್ಬೋದು. ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸಿಗೆ ಇಟ್ಟು ಕಳಿಸ್ಬೋದು, ಇಲ್ಲ ಮಕ್ಕಳಿಗೆ ಈವ್ನಿಂಗ್ ಟೈಮ್ ಕೊಡ್ಬೋದು. ಒಂದೇ ಒಂದು ಬೌಲಿಂದ ಎಷ್ಟೊಂದು ಆಗುತ್ತೆ. ಒಂದೇ ಒಂದು ಬೌಲ್ ತೆಂಗಿನ ತುರಿ ತೊಗೊಂಡ್ರೆ ಅದರಿಂದ ಎಷ್ಟೊಂದು ಮೋದಕ ಮಾಡ್ಬೋದು. ಸೊ ನೋಡಿ, ಇದು ಪರ್ಫೆಕ್ಟಾಗಿದೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನಾನು ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ದೀನಲ್ಲ ಅದನ್ನು ಉತ್ಕೊತಾ ಇದ್ದೀನಿ ನೀಟಾಗೆ. ಮೈದಾ ಹಿಟ್ಟು ಉತ್ಕೊಂಡಿದ್ದಾದ್ಮೇಲೆ ನಾನು ಇಷ್ಟು ದೊಡ್ಡ ಸೈಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ರೌಂಡು. ನಿಮ್ಮ ಇಷ್ಟ. ನಿಮಗೆ ಇನ್ನೂ ದೊಡ್ಡ ಸೈಜ್ ಮೋದಕ ಬೇಕಂದರೆ ಇನ್ನೂ ದೊಡ್ಡದು ಕಟ್ ಮಾಡ್ಕೊಳ್ಳಿ. ನಾನು ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಕಟ್ ಮಾಡ್ಕೊಂಡಿದ್ಮೇಲೆ ನಾನು ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಡ್ತೀನಿ. ಆಗ ಇದಷ್ಟೇ ತೆಗಿಯುತ್ತೆ, ಇದಷ್ಟೇ ಉಳ್ಕೊಳ್ಳುತ್ತೆ. ಇದನ್ನು ತೊಗೊಂಡು ನಾನು ಏನು ಮಾಡ್ತೀನಿ ಅಂತಂದರೆ, ಅದು ನಾವೇನು ತೆಂಗಿನ ತುರಿ ಎಲ್ಲ ಹುರ್ಕೊಂಡಿದ್ನಲ್ಲ ಆ ತೆಂಗಿನ ತುರಿ ತೊಗೊಂಡ್ಬಿಟ್ಟು ಮಧ್ಯದಲ್ಲಿ ಇಟ್ಬಿಟ್ಟು ಫುಲ್ಲು ಕ್ಲೋಸ್ ಮಾಡ್ತಾ ಬರ್ತೀನಿ. ನೋಡಿ, ನೀಟಾಗಿ ಹಿಂಗೆ ಕ್ಲೋಸ್ ಮಾಡ್ತಾ ಬರೋಣ. ನೋಡಿ, ಈ ಥರ ಮಾಡ್ಕೊಂಡು ಟೈಟಾಗಿ ಪ್ರೆಸ್ ಮಾಡಿ, ಇಲ್ಲಾಂದರೆ ಮತ್ತು ಅದು ಎಣ್ಣೆಗೆ ಹಾಕಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ನೀಟಾಗಿ ಈ ಥರ ಶೇಪ್ ಕೊಡ್ತಾ ಬನ್ನಿ.
ರಿಂಕಲಾಗಿ ಚೆನ್ನಾಗಿ ಬರುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ, ನಾನು ಮೋದಕ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಕರಿಯೋಣಂತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಎಣ್ಣೆ ಹೈ ಫ್ಲೇಮ್ ಬೇಡ, ಮತ್ತು ಸೀದೋಗ್ಬಿಡುತ್ತೆ, ಒಳಗಡೆ ನೀಟಾಗಿ ಬೇಯಲ್ಲ. ಅದಕ್ಕೋಸ್ಕರ ಮೈದಾ ಹಿಟ್ಟಲ್ವ, ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಗೆ ಹಾಕಿ. ನೋಡಿ ಫ್ರೈ ಆಗ್ತಾ ಇದೆ. ಸೊ ನಾನು ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಸಣ್ಣ ಸೈಜ್ ಮಾಡಿ ಆಮೇಲೆ ದೊಡ್ಡ ಸೈಜ್ ಮಾಡ್ತಾಯಿದ್ದೀನಿ. ನೋಡಿ ಇದು ದೊಡ್ಡ ಸೈಜು. ನಾನು ನಿಮಗೆ ಚಿಕ್ಕ ಸೈಜಲ್ಲಿ ಮಾಡೋದು ತೋರಿಸಿದ್ದೀನಿ, ದೊಡ್ಡ ಸೈಜ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ನಾನು ಎಲೆ ದೊಡ್ಡದು ಊದ್ಕೊಂಡ್ಬಿಟ್ಟು ದೊಡ್ಡ ಸೈಜ್ ಮಾಡ್ತಾಯಿದ್ದೀನಿ. ಸೇಮ್ ನಾನು ಆಗಲೇ ಹೆಂಗೆ ತೋರಿಸಿದ್ನಲ್ಲ ಸೇಮ್ ವೇ ಅದೇ ಥರ ಇದು ದೊಡ್ಡ ಸೈಜ್ ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಸೊ ನಿಮಗೆ ಇದೇ ಥರ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ಅದನ್ನು ಕೂಡ ನಾನು ಎಣ್ಣೆಗೆ ಹಾಕ್ಬಿಟ್ಟು ಕರಿತಾ ಇದ್ದೀನಿ. ನೀಟಾಗಿ ಡೀಪ್ ಫ್ರೈ ಮಾಡಿ, ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಹೈ ಫ್ಲೇಮಲ್ಲಿ ಮಾಡಬೇಡಿ, ಇಲ್ಲಾಂದರೆ ಮತ್ತೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಟೈಟಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ಅದು ಓಪನ್ ಆಗಿ ಒಳಗಿರೋ ನಾವೇನು ತುಂಬಿರ್ತೀವಲ್ಲ ಅದೆಲ್ಲ ಓಪನ್ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಟೈಟಾಗಿ ಪ್ರೆಸ್ ಮಾಡಿ, ಅದು ಮಾಡ್ತಾ ಶೇಪ್ ಕೊಡ್ತಾ ನೋಡಿ ಮೋದಕ ರೆಡಿ ಟು ಇಟ್. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಿಂಪಲಾಗೂ ಇರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ನಮಗೂ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ಮಕ್ಕಳಿಗೆ ಏನಾರ ಸ್ನ್ಯಾಕ್ಸ್ ಬಾಕ್ಸಿಗೆ ಕಳಿಸ್ತೀರಾ ಅಂದರೂ ಚೆನ್ನಾಗಿರುತ್ತೆ, ಈವ್ನಿಂಗ್ ಟೈಮ್ ತಿಂತೀರಾ ಅಂದರೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.